ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀ ಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 14ನೇ ಸೆಷನನ್ನು ನೋಡೋಣ. ಈ ಸೆಷನಲ್ಲಿ ಒಂದು ಜಾಬ್ ಕಾಸ್ಟಿಂಗ್ನ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ದಿ ಕಾಸ್ಟಿಂಗ್ ರೆಕಾರ್ಡ್ಸ್ ಆಫ್ ಆನ್ ಇಂಜಿನಿಯರಿಂಗ್ ವರ್ಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಜಾಬ್ ನಂಬರ್ 303. ಮಟೀರಿಯಲ್ಸ್ ಕನ್ಸ್ಯೂಮ್ಡ್ rupees 4010. ಜಾಬ್ ನಂಬರ್ 303ದು ನಮಗೆ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಸೊ ₹4010 ಮಟೀರಿಯಲ್ಗೆ ಅಂತ ಖರ್ಚಾಗುತ್ತೆ. ಸೊ ವೇಜಸ್ಸು ಡಿಪಾರ್ಟ್ಮೆಂಟ್ ಎ 60 hours at ₹3 per hour, ಡಿಪಾರ್ಟ್ಮೆಂಟ್ ಬಿ 40 hours at ₹2 per hour, ಡಿಪಾರ್ಟ್ಮೆಂಟ್ ಸಿ 20 hours at ₹5 per hour. ಸೊ ಇಲ್ಲಿ 3 ಡಿಪಾರ್ಟ್ಮೆಂಟಲ್ಲೂ ಸಹ ಈ ಜಾಬಿಂದು ಕೆಲಸ ಆಗೋದ್ರಿಂದ ಅದರದ್ದು 3 ಡಿಪಾರ್ಟ್ಮೆಂಟಲ್ಲಿ ವೇಜಸ್ ಎಷ್ಟೆಷ್ಟಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವರ್ಸು ಕೊಟ್ಟಿದ್ದಾರೆ, ಪರ್ ಅವರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ನಾವು ಅದನ್ನು ಟೋಟಲ್ಲು ನಮಗೆ ಎಷ್ಟಾಗುತ್ತೆ ಕಂಡುಹಿಡ್ಕೊಳ್ಬೇಕು. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಫಾರ್ ದ 3 ಡಿಪಾರ್ಟ್ಮೆಂಟ್ಸ್ ವರ್ ಎಸ್ಟಿಮೇಟೆಡ್ ಆ್ಯಸ್ ಫಾಲೋಸ್. ವೇರಿಯಬಲ್ ಓವರ್ ಹೆಡ್ಸ್ ಡಿಪಾರ್ಟ್ಮೆಂಟ್ ಎ ₹5,000 ಫಾರ್ 5,000 ಲೇಬರ್ ಅವರ್ಸ್, ಡಿಪಾರ್ಟ್ಮೆಂಟ್ ಬಿ ₹3,000 ಫಾರ್ 1,500 ಲೇಬರ್ ಅವರ್ಸ್, ಡಿಪಾರ್ಟ್ಮೆಂಟ್ ಸಿ ₹2,000 ಫಾರ್ 500 ಲೇಬರ್ ಅವರ್ಸ್. ಸೊ ಇದು ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹೇಳಿದಾಗ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇದರಲ್ಲಿ ಡಿಪಾರ್ಟ್ಮೆಂಟ್ ಎಗೆ ಟೋಟಲ್ ನಮಗೆ ಓವರ್ ಹೆಡ್ಸು ವೇರಿಯಬಲ್ ಓವರ್ ಹೆಡ್ಸು ₹5,000 ಆಗಿದೆ. ಅಲ್ಲಿ 5,000 ಲೇಬರ್ ಅವರ್ಸು ವರ್ಕ್ ನಡೆದಿದೆ. ಅಂದರೆ 1 ಅವರಿಗೆ ಎಷ್ಟಾಗುತ್ತೆ ಸೊ ಅಲ್ಲಿ ನೋಡಬೇಕು. ಹಾಗೆ ನಮ್ಮ ಜಾಬ್ ನಂಬರ್ 303ಗೆ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಡಿಪಾರ್ಟ್ಮೆಂಟ್ ಬಿಗೂ ₹3,000 ಖರ್ಚಾಗುತ್ತೆ. ಸೊ 1,500 ಲೇಬರ್ ಅವರ್ಸು ಅಲ್ಲಿ ವರ್ಕ್ ಆಗಿದೆ. ಸೊ ಡಿಪಾರ್ಟ್ಮೆಂಟ್ ಸಿ ಅಲ್ಲಿ ₹2,000 ಖರ್ಚಾಗಿದೆ. 500 ಲೇಬರ್ ಅವರ್ಸು ವರ್ಕ್ ಆಗಿದೆ. ಸೊ ನೆಕ್ಸ್ಟ್ ಫ್ಯಾಕ್ಟ್ರಿ ಫಿಕ್ಸ್ಡ್ ಓವರ್ ಹೆಡ್ಸು ಏನಿದೆ ನೋಡಿ. ಫಿಕ್ಸ್ಡ್ ಓವರ್ ಹೆಡ್ಸ್ ಅಟ್ ₹20,000 ಫಾರ್ 10,000 ನಾರ್ಮಲ್ ವರ್ಕಿಂಗ್ ಅವರ್ಸ್. ಟೋಟಲ್ಲು ಎ ಬಿ ಸಿ 3 ಡಿಪಾರ್ಟ್ಮೆಂಟಿಗೆ ಸೇರಿ ನಮಗೆ ₹20,000 ಆಗಿದೆ. ಅದು ಎಷ್ಟಕ್ಕೆ ಅಂದರೆ 10,000 ನಾರ್ಮಲ್ ವರ್ಕಿಂಗ್ ಅವರ್ಸ್ಗೆ ಆಗಿದೆ. ಸೊ ಇಲ್ಲಿ ಮೇಲೆ ನೋಡಿ, ಎನಲ್ಲಿ 5,000 ಅವರ್ಸ್ ಇದೆ, ಬಿನಲ್ಲಿ 3,000 ಅವರ್ಸ್ ಇದೆ, ಸಿನಲ್ಲಿ 2,000, ಅಷ್ಟು ಸೇರಿಸಿ 10,000 ಅವರ್ಸ್ ಇದೆ. ಆ 10,000 ಅವರ್ಸಿಗೆ ₹20,000 ಫಿಕ್ಸ್ಡ್ ಓವರ್ ಹೆಡ್ಸ್ ಆಗಿದೆ. ಸೊ ಅಂದರೆ 1 ಅವರಿಗೆ ಎಷ್ಟಾಗುತ್ತೆ ನೋಡಿಕೊಂಡು ನಮ್ಮ 303 ಜಾಬಿಗೆ ಎಷ್ಟಾಗುತ್ತೆ ನಾವಲ್ಲಿ ನೋಡಬೇಕು. ಸೊ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ cost of job number 303 and calculate price so as to give a profit of 25% on selling price. ಸೊ ಇಲ್ಲಿ ನಮಗೆ ಜಾಬ್ ನಂಬರ್ 303ದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕಂಡುಹಿಡಿಯೋದಷ್ಟೇ ಅಲ್ಲ, ಸೊ ಇದಕ್ಕೆ ಪ್ರೈಸ್ ಎಷ್ಟು ಫಿಕ್ಸ್ ಮಾಡಬೇಕು. ಸೊ 25% ಆನ್ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಇಟ್ಬಿಟ್ಟು ಸೊ ಪ್ರೈಸ್ ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು ಸಹ ಈ ಪ್ರಾಬ್ಲಮ್ದು ಕ್ವೆಶ್ಚನ್ ಆಗಿದೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಸೇಮ್ ಆ್ಯಸ್ ಕಾಸ್ಟ್ ಶೀಟ್ ನಾವು ಇಲ್ಲಿ ಕಾಲಮ್ ಹಾಕ್ಕೋಬೇಕು. ಜಾಬ್ ಆರ್ಡರ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 303. ಸೊ ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮಲ್ಲಿ ಟೋಟಲ್ ಮಾಡ್ಕೊಳ್ಳಿಕ್ಕೆ ಒಂದು ಇನ್ನರ್ ಕಾಲಮು, ಲಾಸ್ಟಿಗೆ ಒಂದು ಟೋಟಲ್ ಕಾಲಮ್ ಮಾತ್ರ. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಯಾಕಿರಲ್ಲ ಅಂದರೆ ಇಡೀ ಜಾಬ್ ನಂಬರ್ 303 ಒಂದು ಜಾಬ್ ಆಗಿರೋದ್ರಿಂದ ಸೊ ಒಂದೇ ಒಂದು ಜಾಬ್ ಇದು ನಡೀತಾ ಇರೋದು. ಸೊ ದಿಸ್ ಈಸ್ 1 ಯೂನಿಟ್ ಆಫ್ ವರ್ಕ್. ಸೊ ಇಲ್ಲಿ ಮಟೀರಿಯಲ್ಸ್ಗೆ ಕೊಟ್ಟಿದ್ರು ₹4,010 ಅಂತ. ಸೊ ಮಟೀರಿಯಲ್, ಸೊ ಇಲ್ಲಿ ಪ್ರೈಮ್ ಕಾಸ್ಟ್ ಇಲ್ಲಿ ಏನೇನು ಬರುತ್ತೆ ಅಂದರೆ ಮಟೀರಿಯಲ್ಸ್, ವೇಜಸ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಇಲ್ಲಿ ಏನಿದೆ ಅಂದರೆ ಈ ಪ್ರಾಬ್ಲಮಲ್ಲಿ ಮಟೀರಿಯಲ್ಸ್ ಇದೆ ಮತ್ತು ವೇಜಸ್ ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಸೊ ವೇಜಸ್ ಎಷ್ಟಿದೆ ಇನ್ಫಾರ್ಮೇಷನಲ್ಲಿ ನೋಡಿ. ಸೊ ವೇಜಸ್ಸು ಡಿಪಾರ್ಟ್ಮೆಂಟ್ ಎನಲ್ಲಿ 60 ಅವರ್ಸು 3 per hour, ಡಿಪಾರ್ಟ್ಮೆಂಟ್ ಬಿನಲ್ಲಿ ₹2 per hour 40 ಅವರ್ಸು, ಡಿಪಾರ್ಟ್ಮೆಂಟ್ ಸಿನಲ್ಲಿ 20 ಅವರ್ಸ್ ಇದೆ 5 per hour. ಸೊ 3 ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಆಗಿರೋದ್ರಿಂದ ವೇಜಸ್ಸು ಪೇ ಮಾಡಿರೋದ್ರಿಂದ ಅಷ್ಟು ವೇಜಸ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಡಿಪಾರ್ಟ್ಮೆಂಟ್ ಎನಲ್ಲಿ 60 hours ಇಂಟು 3 per hour ₹180, ಡಿಪಾರ್ಟ್ಮೆಂಟ್ ಬಿನಲ್ಲಿ 40 ಅವರ್ಸು 2 per hour ₹80, ಡಿಪಾರ್ಟ್ಮೆಂಟ್ ಸಿನಲ್ಲಿ 20 ಅವರ್ಸು 5 per hour. ಸೊ ಅಲ್ಲಿ ನಮಗೆ 20 × 5 100 ಆಯಿತು. ಸೊ ಟೋಟಲ್ ಎನಲ್ಲಿ 180, ಬಿನಲ್ಲಿ 80, ಸಿನಲ್ಲಿ ₹100 ವೇಜಸ್ ಆಗಿದೆ. ಸೊ ಟೋಟಲ್ ಸೇರಿದಾಗ ನಿಮಗೆ ₹360 ಟೋಟಲ್ ವೇಜಸ್, ಡೈರೆಕ್ಟ್ ವೇಜಸ್ ಆಯಿತು. ಸೊ ಪ್ರೈಮ್ ಕಾಸ್ಟ್ ಅಂದಾಗ ಮಟೀರಿಯಲ್ ಮತ್ತು ವೇಜಸ್ನ, ಡೈರೆಕ್ಟ್ ವೇಜಸ್ನ ಆ್ಯಡ್ ಮಾಡ್ಕೋಬೇಕು. 4,010 ಪ್ಲಸ್ ₹360 ಆ್ಯಡ್ ಮಾಡಿದಾಗ ನಮಗೆ ₹4,370 ಪ್ರೈಮ್ ಕಾಸ್ಟ್ ಆಯಿತು.
ನೆಕ್ಸ್ಟು ಸೊ ಇದಕ್ಕೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ನಮಗೆ ಇಲ್ಲಿ 2 ಓವರ್ಹೆಡ್ಸ್ ಇದೆ, ಒಂದು ವೇರಿಯಬಲ್ ಓವರ್ಹೆಡ್ಸು, ಇನ್ನೊಂದು ಫಿಕ್ಸ್ಡ್ ಓವರ್ಹೆಡ್ಸು. ಸೊ ವೇರಿಯಬಲ್ ಓವರ್ಹೆಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ. 5,000 rupees ಫಾರ್ 5,000 ಲೇಬರ್ ಅವರ್ಸು. ಸೊ ನಮಗೆ ಏನಲ್ಲಿ ಎಷ್ಟಾಗಿದೆ ನೋಡಿ, 60 hours ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಬಿನಲ್ಲಿ 3,000 hours, 3,000 rupees ಫಾರ್ 1,500 ಲೇಬರ್ ಅವರ್ಸ್. ಸೊ ನೀವಿಲ್ಲಿ ಸೊ ಒಂದೊಂದು ಅವರ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೂ ಆಯಿತು, ಅಥವಾ ಇಂಟು 60 ಅಂದರೆ ಎಷ್ಟೆಷ್ಟು ಅವರ್ಸ್ ವರ್ಕ್ ಆಗಿದೆ ಮಲ್ಟಿಪ್ಲೈ ಮಾಡಿದ್ರೂ ಆಯಿತು. ಸೊ 5,000 ಡಿಪಾರ್ಟ್ಮೆಂಟ್ ಎನಲ್ಲಿ ₹5,000 ಡಿವೈಡೆಡ್ ಬೈ 5,000 hours. ಸೊ ಅಲ್ಲಿಗೆ 1 rupee ಪರ್ ಅವರ್ ಆಯಿತು. 1 into 60 ಮಾಡಿದರೆ 60 rupees ಆಯಿತು. ಇಲ್ಲಿ ಡೈರೆಕ್ಟ್ ಹಾಕಿದ್ದೀನಿ ನಾನು. 5,000 rupees ಡಿವೈಡೆಡ್ ಬೈ 5,000 hours ಇಂಟು 60 hours ಮಾಡಿದ್ರೆ ನಮಗೆ 60 rupees ವೇರಿಯಬಲ್ ಓವರ್ಹೆಡ್ಸ್ ಆಯಿತು. ಸೊ ಡಿಪಾರ್ಟ್ಮೆಂಟ್ ಬಿನಲ್ಲಿ 3,000 rupees ಡಿವೈಡೆಡ್ ಬೈ 1,500 hours ಇಂಟು 40 hours. ಬಿನಲ್ಲಿ ನಮಗೆ 40 hours ವರ್ಕ್ ಆಗಿತ್ತು. ಸೊ ಅಲ್ಲಿಗೆ ಸೊ ಡಿವೈಡ್ ಮಾಡಿದಾಗ 3,000 ಡಿವೈಡೆಡ್ ಬೈ 1,500 ಅಂದರೆ ₹2 ಆಯಿತು. 2 into 40 hours ಅಂದರೆ 80 rupees ಆಯಿತು. ಸೊ ಡಿಪಾರ್ಟ್ಮೆಂಟ್ ಸಿ ಇದು 2,000 rupees ಡಿವೈಡೆಡ್ ಬೈ 500 hours. ಸೊ ಅಲ್ಲಿಗೆ ₹4 ಪರ್ ಅವಾಗ ಆಗುತ್ತೆ. ಸೊ 4 into 20 ಮಾಡಿದ್ರೆ ನಮಗೆ 80 rupees ಆಯಿತು. ಸೊ ಇದಿಷ್ಟು ವೇರಿಯಬಲ್ ಓವರ್ಹೆಡ್ಸ್ ಆಯಿತು. ಸೊ ಇಲ್ಲಿ ನೋಡಿ ಪ್ರತಿಯೊಂದೂ 1 ಅವರಿಗೆ ಎಷ್ಟು ಇಂಟು ಸೊ ಎಷ್ಟು ಅವರ್ಸು ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಆಗಿದೆ ಅಂತ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವೇರಿಯಬಲ್ ಓವರ್ಹೆಡ್ಸು ಸಿಗುತ್ತೆ. ಸೊ 60 + 80 + 80 ನಮಗೆ 220 rupees ನಮಗೆ ವೇರಿಯಬಲ್ ಓವರ್ಹೆಡ್ಸ್ ಆಯಿತು. ಸೊ ನೆಕ್ಸ್ಟು ಸೊ ಈ ವೇರಿಯಬಲ್ ಓವರ್ಹೆಡ್ಸ್ ಅಷ್ಟೇ ಅಲ್ಲ, ಫಿಕ್ಸ್ಡ್ ಓವರ್ಹೆಡ್ಸು ಇದೆ ಇದರಲ್ಲಿ. ಫಿಕ್ಸ್ಡ್ ಇದನ್ನು ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಫಿಕ್ಸ್ಡ್ ಓವರ್ಹೆಡ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ₹20,000 ಫಾರ್ 10,000 ನಾರ್ಮಲ್ ವರ್ಕಿಂಗ್ ಅವರ್ಸ್. ಅಂದರೆ ನಮ್ಗೆ 1 ಅವರ್ಗೆ ಎಷ್ಟಾಗುತ್ತೆ. ಸೊ ಇಲ್ಲಿ ಟೋಟಲ್ ಅವರ್ಸ್ ವರ್ಕ್ಡ್ ನಮಗೆ ಗೊತ್ತಿದೆ, 60 + 40 + 20 ಅಲ್ಲಿಗೆ 60, 40, 20 ಅಂದರೆ 120 hours ವರ್ಕ್ ಆಗಿರೋದ್ರಿಂದ ಸೊ 120 hoursಗೆ ಫಿಕ್ಸ್ಡ್ ಓವರ್ಹೆಡ್ಸ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಿಕ್ಸ್ಡ್ ಓವರ್ಹೆಡ್ಸು ಡಿವೈಡೆಡ್ ಬೈ ನಾರ್ಮಲ್ ವರ್ಕಿಂಗ್ ಅವರ್ಸು. ಸೊ 20,000 rupees ಡಿವೈಡೆಡ್ ಬೈ 10,000 ಅಂದಾಗ ನಮಗೆ 2 per hour ಆಯಿತು ಫಿಕ್ಸ್ಡ್ ಓವರ್ಹೆಡ್ಸು. ಸೊ ನಮ್ಮದು ವರ್ಕಿಂಗ್ ಅವರ್ಸ್ ಎಷ್ಟಾಗಿತ್ತು, 60 in ಡಿಪಾರ್ಟ್ಮೆಂಟ್ ಎ ಅವರ್ಸ್, 60 hours in ಡಿಪಾರ್ಟ್ಮೆಂಟ್ ಎ, 40 hours in ಡಿಪಾರ್ಟ್ಮೆಂಟ್ ಬಿ, 20 hours in ಡಿಪಾರ್ಟ್ಮೆಂಟ್ ಸಿ. ಸೊ ಅಲ್ಲಿಗೆ ಟೋಟಲ್ ಅವರ್ಸು 120 hours ಆಯಿತು. 120 hours ಇಂಟು ₹2 per hour. ಸೊ ಅಲ್ಲಿಗೆ 240 rupees ನಮಗೆ ಫಿಕ್ಸ್ಡ್ ಓವರ್ಹೆಡ್ಸ್ ಆಯಿತು. ಸೊ ಫಿಕ್ಸ್ಡ್ ಓವರ್ಹೆಡ್ಸು 240. ಸೊ ಅಲ್ಲಿ ನಮಗೆ 220 ವೇರಿಯಬಲ್ ಓವರ್ಹೆಡ್ಸು, 240 ನಮಗೆ ಫಿಕ್ಸ್ಡ್ ಓವರ್ಹೆಡ್ಸ್ ಆಯಿತು. ಸೊ ಅಷ್ಟು ಆ್ಯಡ್ ಮಾಡಿದಾಗ ಪ್ರೈಮ್ ಕಾಸ್ಟ್ ನಮಗೆ ಎಷ್ಟಿದೆ, 4,370 + 220 + 240 ಆ್ಯಡ್ ಮಾಡಿದಾಗ ನಮಗೆ 4,830 rupees ಆಯಿತು. ಸೊ ಅಷ್ಟು ಆ್ಯಡ್ ಮಾಡಿದ್ವಿ ಫಿಕ್ಸ್ಡ್ ಮತ್ತು ವೇರಿಯಬಲ್ ಓವರ್ಹೆಡ್ಸ್ನ ಪ್ರೈಮ್ ಕಾಸ್ಟಿಗೆ ಆ್ಯಡ್ ಮಾಡಿದಾಗ ನಮಗೆ 4,830 ನಮಗೆ ವರ್ಕ್ಸ್ ಕಾಸ್ಟ್ ಆಯಿತು. ಆ ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಏನಿತ್ತು ಸೊ ಅದನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ, ನಿಲ್ಲಿದೆ. ಸೊ ಟೋಟಲ್ ಇಟ್ವಿ, ಅದೇ ಥರ ಟೋಟಲ್ ಆದಾಗ ನಮಗೆ 4,830 rupees ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಇಲ್ಲ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 4,830. ಸೊ ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಡು ಇಲ್ಲ. ಸೊ ಓನ್ಲಿ ಪ್ರಾಫಿಟ್ ವಿ ಹ್ಯಾವ್ ಟು ಆ್ಯಡ್. ಸೊ ಪ್ರಾಫಿಟ್ಟು 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಆ ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಂತ ಹೇಳಿದಾಗ ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ಕೊಳ್ತೀವಿ. ಟೋಟಲ್ ಕಾಸ್ಟ್ ಇಂಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ ಟೋಟಲ್ ಕಾಸ್ಟು 4,830 ಇದೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಟು 25 ಹೇಳಿದ್ದಾರೆ. ಸೊ 100 ಮೈನಸ್ 25 ನಮಗೆ ಡಿನಾಮಿನೇಟ್ರಲ್ಲಿ ಹಾಕೋಬೇಕು. 4,830 ಇಂಟು 25 ಡಿವೈಡೆಡ್ ಬೈ 75 ಮಾಡಿದ್ರೆ ಪ್ರಾಫಿಟ್ ನಮಗೆ ₹1,610 ಆಯಿತು. ಸೊ 1,610 ಪ್ರಾಫಿಟ್ ಆಯಿತು. ಇಲ್ಲಿ ನೋಡಿ 1,610. ಸೊ ಅಲ್ಲಿಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಟೋಟಲ್ ಕಾಸ್ಟ್ ನಮಗೆ 4,830 ಇತ್ತು. ಸೊ ಅದಕ್ಕೆ ನಾವು 1,610 ಪ್ರಾಫಿಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಆ್ಯಡ್ ಮಾಡಿದಾಗ ನಮಗೆ ಸೊ ಕೊಟೇಶನ್ ಪ್ರೈಸು 6,440 rupees ಆಯಿತು. ಸೊ ಟೋಟಲ್ ಕೊಟೇಶನ್ ಪ್ರೈಸು ಈ ಜಾಬಿಗೆ, ಜಾಬ್ ನಂಬರ್ 303ಗೆ ನಮಗೆ 6,440 rupees ಆಯಿತು. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್ಮು ಜಾಬ್ ಕಾಸ್ಟ್ ಶೀಟ್ ಮೇಲೆ. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.